ಇಡೀ ರಾಮನಗರ ಜಿಲ್ಲೆಗೆ ನೀರು ಹರಿಸ್ತೀವಿ ಅಂತ ಎಲ್ಲಿ ಹೇಳಿದ್ದಾರೆ? ಖಂಡಿತ ಇದರಲ್ಲಿ ಜಯ ಆಗಲ್ಲ. ಯಾರಿಗೆ ಜಯ ಆಗಲ್ಲ? ಜಯ ಆಗದೇ ಇಲ್ಲ. ಯಾರಿಗೆ? ಹೋರಾಟಗಾರರಿಗೆ ಜಯ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ. ಬೇರೆ ಒಬ್ಬ ಅಹಿಂದ ಮುಖ್ಯಮಂತ್ರಿ ಇದ್ದಾಗ ನಾನು ಹೆಣದ ಮೇಲೆ ನೀರು ಹೋಗ್ಬೇಕು. ಇವತ್ತು ಸ್ವಜಾತಿ ಮುಖ್ಯಮಂತ್ರಿ ಆಗ್ತಿದಂಗೆ ನಮ್ದೊಂದು 4-5 ಕೆರೆ ತುಂಬಿಸ್ಬಿಟ್ಟು ತಾಂಡಬಿಡ್ರಪ್ಪ. ಯಾವುದೋ ಒಂದು ತಾಲೂಕನ್ನ ಕೆಳಗಡೆ ಹಾಕ್ಬಿಟ್ಟು ಇನ್ನೊಂದು ತಾಲೂಕಿಗೆ ಉದ್ಧಾರ ಮಾಡೋದಾಗ್ಲಿ, ಅದನ್ನ ಪ್ರವೃತ್ತಿನ ರಾಜಕಾರಣಿಗಳು ದಯವಿಟ್ಟು ನಮ್ಮ ಪಾರ್ಟಿಯವರು ಇರ್ಬೋದು, ಇನ್ನೊಬ್ಬ ಪಾರ್ಟಿಯವರು ಇರ್ಬೋದು, ಬಿಡಬೇಕು. ನಮಸ್ಕಾರ, ನಾನ್ ಪ್ರಸನ್ನ ದೊಡ್ಡಗುಡಿ. ಚಾಲುಕ್ಯ ನ್ಯೂಸ್ನ ವಿಶೇಷ ಹೇಮೆ ಕಿಚ್ಚುಗೆ ನಮ್ಮ ಜೊತೆ ಇದ್ದಾರೆ ಇವತ್ತು ಕಾಂಗ್ರೆಸ್ನ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಶಂಕರಾನಂದ. ಬಹುತೇಕ ಇದುವರೆಗೂ ನಾನು ಮಾತಾಡಿಸಿದ್ದೆಲ್ಲರನ್ನೂ ಕೂಡ ರೈತ ಹೋರಾಟಗಾರರನ್ನ, ಬಿಜೆಪಿ ಮತ್ತು JDSನ ಮುಖಂಡರನ್ನ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಬಂದಿರುವಂಥದ್ದು ಕಾಂಗ್ರೆಸ್ನ ಮುಖಂಡರು ಬಂದಿದ್ದಾರೆ. ಸೊ ಇವರು ಪರವಾಗಿ ಮಾತಾಡ್ತಾರೋ ಅಥವಾ ವಿರುದ್ಧವಾಗಿ ಮಾತಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಏನೇ ಆಗಲಿ ಅವರ ಒಟ್ಟಿಗೆ ನಾನು ಮಾತಾಡ್ತಾ ಇದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಾವು ಮೊದಲನೇದಾಗಿ ಕಾಂಗ್ರೆಸ್ ಮುಖಂಡರು, ಇದುವರೆಗೂ ನಾವು ಹೋರಾಟ ಮಾಡ್ತಾ ಇದ್ದಂಥದ್ದು ಅಥವಾ ಇದುವರೆಗೂ ನಮ್ಮ ಚಾನಲ್ಗೆ ಬಂದಂಥವ್ರು BJP ಮತ್ತು JDS ನಾಯಕರು. ನೀವು ಹೇಮಾವತಿ ಪರವಾಗಿ ಮಾತಾಡೋಕೆ ಬಂದಿದ್ದೀರಾ ಅಥವಾ ವಿರೋಧವಾಗಿ ಮಾತಾಡೋಕೆ ಬಂದಿದ್ದೀರಾ ಲಿಂಕ್ ಕೆನಾಲ್ ಬಗ್ಗೆ ಅನ್ನೋದೇ ಒಂದು. ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಅಂತ? ನಾವು ಯಾವುದೇ ಹೇಮಾವತಿ ಬಗ್ಗೆ ಪರ ವಿರೋಧ ಅನ್ನೋ ಪ್ರಶ್ನೆ ಇಲ್ಲ. ವಸ್ತುಸ್ಥಿತಿಗೆ ಅನುಗುಣವಾಗಿ ಕೆಲವೊಂದು ವಿಚಾರಗಳನ್ನು ನಮ್ಮ ನಾಗರಿಕರಿಗೆ, ಈಗ ಹೋರಾಟಕ್ಕೆ ಇಳಿದಿರ್ತಕ್ಕಂಥವ್ರಿಗೆ ನಾವು ತಿಳಿಸ್ಬೇಕು ಅನ್ನೋದು ನನ್ನದು ಅಭಿಲಾಷೆ. ವಸ್ತುಸ್ಥಿತಿ ಅಂದರೆ ಅದು ಹೇಳ್ತೀನಿ ಮುಂದೆ, ತಾವು ಹೇಳ್ತೀನಿ. ಏನು ಕಂಡಿದ್ರ ನೀವು ಹೇಮಾವತಿ ಲಿಂಕ್ ಕೆನಾಲ್ನ ವಸ್ತುಸ್ಥಿತಿ ಏನು ಕಂಡಿದ್ದೀರಾ? ನಾವು ಹೇಳಿದ್ರಿ ಇದುವರೆಗೂ BJPಯವರು JDSನವರು ಮಾತ್ರ ಬಂದು ನಮ್ಮ ಚಾನಲ್ನಲ್ಲಿ ಹೇಮೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಹೋರಾಟ ಯಾವತ್ತೂ ಸಾತ್ವಿಕ ರೂಪದಲ್ಲಿರಬೇಕು. ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ಭಾಳ ಮುಖ್ಯ. ಈಗ ಹೋರಾಟ ಮಾಡ್ತಾ ಇರೋದು ಏನು ಉದ್ದೇಶಕ್ಕೆ, ಯಾವುದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ? ಈಗ ಮರಣ ಶಾಸನ ಅಂತ ಹೇಳ್ತಾರೆ, ನಮ್ಮ ಹೆಣದ ಮೇಲೆ ನೀರು ತಗೊಂಡೋಗಿ ಅಂತಾರೆ. ಈಗ ಡೆಪ್ಟಿ ಚೀಫ್ ಮಿನಿಸ್ಟ್ರಿಗೆ ಬದ್ಧತೆ ಇಲ್ಲ ಅಂತಾರೆ, ಈ ವಾಸಣ್ಣಗೆ ಏನು ಇಂಟ್ರೆಸ್ಟೇ ಇಲ್ಲ ಅಂತಾರೆ, ಪರ ಅಂತಾರೆ, ವಿರೋಧ ಅಂತಾರೆ. ಇದೆಲ್ಲ ಅಲ್ಲ. ವಸ್ತುಸ್ಥಿತಿ ಇರತಕ್ಕಂಥ ಅನುಗುಣವಾಗಿ ನಾವು ಮಾತಾಡಬೇಕು. ಇವತ್ತು ಜನನ ದಿಕ್ಕಿಡಿಸೋ ವಿಚಾರದಲ್ಲಿ ಯಾವುದೇ ಒಬ್ಬ ರಾಜಕೀಯ ಮುಖಂಡ ಆಗಲಿ ಮತ್ತೊಬ್ಬರಾಗಲಿ, ನಿಮ್ಮ ಪ್ರಕಾರ ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟ ದಿಕ್ಕೆಡ್ಸೋದು ಅಂತ? ಹೌದು. ಯಾವ ಥರ ವಸ್ತುಸ್ಥಿತಿ ತಿಳಿಸ್ತಾ ಇಲ್ಲ. ಏನು ಯಾವ ಥರ ವಸ್ತುಸ್ಥಿತಿ ಹೇಳ್ತಾ ಇರೋದೇನು, ಉದ್ದೇಶ ಏನು? ಇವರು ಲಿಂಕ್ ಕೆನಾಲ್ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಇವತ್ತು ಲಿಂಕ್ ಕೆನಾಲ್ ವಿಚಾರದಲ್ಲಿ ಈಗ 4-1, 6-1 ಎಲ್ಲ ಆಗಿದೆ. ಈಗ ಅವಾರ್ಡ್ ಕೂಡ ಆಗಿದೆ. ಈ ಸ್ಟೇಜಲ್ಲಿ ಇವತ್ತು ಕಾನೂನು ಹೋರಾಟಕ್ಕೆ ಕೂಡ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಮುಂಚೆ ಈಗ 2 ವರ್ಷದ ಮುಂಚೆನೇ ಇವತ್ತು JDS ಸನ್ಮಿತ್ರರು, BJP ಸನ್ಮಿತ್ರರು, ನೀವು ಯಾಕೆ ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದೆ ಬರ್ತಾ ಇಲ್ಲ? ಹೇಮಾವತಿ ನಿಮಗೆ ಸಂಬಂಧ ಪಡಲ್ವಾ, ನಮ್ಮ ಜಿಲ್ಲೆಗೆ ಬೇಡವಾ ಅಂತ ಕೇಳಿದ್ರೆ ನಾನು ಹೇಳಿದ್ದೆ, ನೋಡಿ ಇದೆಲ್ಲ ವಿಚಾರಗಳು ಬೇರೆ. ಇವರು ಕೂಡ ಈಗ ಸರ್ಕಾರ ಇದ್ದಂಥ ಸನ್ನಿವೇಶದಲ್ಲಿ ನಾವು ನೇರವಾಗಿ ಧುಮುಕ ಅಂತ ಪ್ರಶ್ನೆ ಏನಿದೆ, ಹೋರಾಟಕ್ಕೆ ಧುಮುಕೋದ್ರಲ್ಲಿ ಅರ್ಥ ಇಲ್ಲ. ನಾವು ಎಲ್ಲಿ ಯಾರಿಗೆ ಹೇಳಬೇಕು, ಯಾವ ರೀತಿ ಹೇಳಬೇಕು, ಯಾವ ರೀತಿ ಅವ್ರಿಗೆ ಮನದಟ್ಟು ಮಾಡಬೇಕು ಅಂತ ನಮ್ಮ ಕೈಲಾಗಿದ್ದು ನಾವು ಮಾಡಿದ್ದೀವಿ. ಬಟ್ ಅದು ಎಷ್ಟರ ಮಟ್ಟಿಗೆ ಫಲಶ್ರುತಿಯಾಗಿದೆ ಅಂತ ನಾನು ಹೇಳೋದಕ್ಕೆ. ಯಾರಿಗೆ ಹೇಳ್ಬೇಕು ಹೇಳ್ತೀರಾ, ಎಲ್ಲಿ ಮುಟ್ಟಿಸ್ಬೇಕು ಮುಟ್ಟಿಸ್ತೀವಿ. ಆದ್ರೂ ಹೈಕೋರ್ಟ್ ಅಲ್ಲಿ ತಾಲೂಕಿಗೆ ಒಬ್ಬೊಬ್ರು ಲಾಯರ್ನ ಇಟ್ಬಿಟ್ಟು ವಾದ ಮಾಡಿಸ್ತಾ ಇದ್ದಾರೆ. ಖಂಡಿತ ನಾವು ಕೋರ್ಟ್ ವಿಚಾರಕ್ಕೆ ಮೆಟ್ಲತ್ತಿರೋ ಜನ ಅಲ್ಲ. ಮತ್ತೆ ಯಾರು ಲಾಯರ್? ನೋಡಿ, ಈಗ ಒಂದು ವಿಚಾರ ಹೇಳ್ತೀನಿ. ಕೋರ್ಟ್ಗೆ ಹೋಗಿರೋರು ಯಾರು? ಹೋರಾಟಗಾರರು, ಪ್ರಮುಖರು. ಆ ಹೋಗಿರೋ ಉದ್ದೇಶ ಏನು, ಅದು ಯಾವ ಟೈಮಲ್ಲಿ ಹೋಗ್ಬೇಕಿತ್ತು, ಆ ಸನ್ನಿವೇಶ ಸರಿ ಇಲ್ಲ ಅನ್ನೋದು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಮಗೆ ಈಗ ಅವ್ರಿಗೆ ಮಾಹಿತಿ ಇತ್ತು, ಸರ್ಕಾರಿ ಭೂಭಾಗದಲ್ಲಿ ಯಾರಿಗೂ ಅವಾರ್ಡ್ ಕೊಡೋ ಅಂಥ ಮಟ್ಟನೂ ಇರಲ್ಲ, ಇನ್ನೊಂದಿರಲ್ಲ, ಅಕ್ವಿಷನ್ ಇಲ್ಲ. ಅಂಥ ಟೈಮಲ್ಲೇ ಕಾಮಗಾರಿ ಶುರು ಮಾಡಿ ದಿವಸ ಉಂಟು. ಇನಿಷಿಯಲ್ ಸ್ಟೇಜಲ್ಲೇ ಇವ್ರು ಏನಕ್ಕೆ ಹೋಗಲಿಲ್ಲ ಕೋರ್ಟ್ಗೆ. ಅವತ್ತು ನನಗೆ ಸನ್ಮಿತ್ರಿ ಇವರೆಲ್ಲ ಮಾತಾಡಿದಾಗ ನಾನು ಹೇಳಿದೆ, ನೋಡಿ ಅದು ನಮ್ಮ ಕೈಯಲ್ಲೆಲ್ಲ ಆಗದೇ ಇರೋ ವಿಚಾರ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ನಿಮ್ಗೆ ಆ ಥರ ಏನಾದ್ರು ನಿಮ್ಗೆ ಆತಂಕ ಇದ್ದರೆ ಇವಾಗಲೇ ಹೋಗಿ ಕೋರ್ಟ್ಗೆ ಅಂತ. ಈ ಹಂತದಲ್ಲಿ ಈಗ ಕೋರ್ಟ್ನಲ್ಲಿ ಈಗ ತೀರ್ಪು ಯಾವ ರೀತಿ ಬರುತ್ತೆ, ಇವರೆಲ್ಲ ಯಾರೇ ಕೋರ್ಟ್ಗೆ ಹೋದ್ರೂ ತೀರ್ಪು ನಮ್ಮಂತೆ ಬರುತ್ತೆ ಅಂತಲೇ ಹೋಗ್ತಾರೆ. ಬಟ್ ನನಗೆ ಭರವಸೆ ಇಲ್ಲ ಅವರಂತೆ ಯಾಕೆ ಕಾರಣ? ಯಾವ ಥರ ಭರವಸೆ ಇಲ್ಲ? ಖಂಡಿತ ಇದರಲ್ಲಿ ಜಯ ಆಗಲ್ಲ. ಯಾರಿಗೆ ಜಯ ಆಗಲ್ಲ? ಜಯ ಆಗದೇ ಇಲ್ಲ. ಯಾರಿಗೆ? ಹೋರಾಟಗಾರರಿಗೆ ಜಯ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ. ನನ್ನ ಒಂದು ಅನಿಸಿಕೆ ಪ್ರಕಾರ. ಯಾಕೆಂದರೆ ಕಾರಣ ಹೇಳ್ತೀನಿ, ಇದು ಮುಂದುವರೆದ್ಬಿಟ್ಟಿದೆ ಆಲ್ರೆಡಿ. ಸುಮಾರು ಈಗಾಗಲೇ ನಮ್ಮ DCM ಸಾಹೇಬರು ಹೇಳ್ತಾಯಿದ್ರು, 900 ಕೋಟಿಗಿಂತ ಅಧಿಕ ಹಣ ಈ ಒಂದು ಪ್ರಾಜೆಕ್ಟ್ಗೆ ಏನು ಬೇಕು ಅಷ್ಟು ಹಣ ನಾವು ವ್ಯಯಿಸಿದಾಗೋಗಿದೆ ಅಂತ ಹೇಳ್ತಾರೆ. ಯಾವುದೇ ಒಂದು ಕೋರ್ಟ್ ಆಗಲಿ ಮತ್ತೊಂದಾಗಲಿ ಈಗ ಆಗಿರ್ತಕ್ಕಂಥ ಈ ರೆವಿನ್ಯೂ ಲಾಸ್ ಅದನ್ನು ಯಾರು ಕಟ್ಕೊಡ್ತಾರೆ? ಅದು ಪೂರಕವಾಗಿದೆಯಾ ಇಲ್ವಾ ಅನ್ನೋದು ಪ್ರಶ್ನೆ. ಇವತ್ತು ನಮಗೆ ಬೇಕಾಗಿರೋದೇನು ಅಂದರೆ, ನಾವು ಈ ಲಿಂಕ್ ಕೆನಾಲ್ ಮುಖಾಂತರ ನೀರು ಹೋಗ್ಬಿಟ್ರೆ ನಮ್ಮ ಇಡೀ ಜಿಲ್ಲೆಯ ಕತೆ ಮುಗಿದೋಗುತ್ತೆ ಅಂತ ಹೇಳ್ತಾರೆ. ಖಂಡಿತ ಸುಳ್ಳು. ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಬದುಕ್ತಾ ಇರೋ ಜನ. ಇಲ್ಲೇ ನಿರಂಕುಶ ಪ್ರಭುತ್ವ ದೌರ್ಜನ್ಯ ಎಲ್ಲ ನಡೆಯಲ್ಲ, ನಡೆಸಬಾರ್ದು. ನಮ್ಮಲ್ಲಿ ನಮ್ಮ ಜನತೆ ತುಮಕೂರು ಜಿಲ್ಲೆ ನಾಗರಿಕರು ಎಡವಿರೋದು ಎಲ್ಲಿ ಅಂದರೆ, ನೋಡಿ ಒಬ್ಬರು BJPಯವರು
ಸರ್ಕಾರ ಇದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರೆ, ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಜಾಸ್ತಿ ಒತ್ತು ಕೊಡೋದು. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ನವರು ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರೆ, ಅವ್ರ ಕ್ಷೇತ್ರಕ್ಕೆ ಜಾಸ್ತಿ ನೀರು ಹರಿಸೋಕ್ಕೆ ಒಂದು ಪ್ರಯತ್ನ ಪಡೋದು. ಜೆ ಡಿ ಎಸ್ನವರಾದರೆ ಮುಂದೆ ಅವರು ಕೂಡ ಅದೇ ಪ್ರಯತ್ನ ಪಡೋದು. ಇದೆಲ್ಲ ನನಗೆ ಒಂದು ನಮ್ಮ ಜನತೆಗೆ ನಾಗರಿಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ನನ್ನ ಖಾತೆ, ನನ್ನ ಬ್ಯಾಂಕಲ್ಲಿ ನನ್ನದು ಏನೋ ಒಂದು ಠೇವಣಿ ಇದೆ, ಅದನ್ನು ಮಾತ್ರ ನಾನು ಡ್ರಾ ಮಾಡೋದಕ್ಕೆ ಅರ್ಹನೋ, ಇಲ್ಲ ನಿಮ್ಮ ಅಕೌಂಟಿಂದ ಕೂಡ ನಾನು ಡ್ರಾ ಮಾಡೋದಕ್ಕಾಗತ್ತಾ? ಆಗುತ್ತಾ? ತಮಗೆ ಪ್ರಶ್ನೆ ಕೇಳಿದ್ರೆ 24 TMC ನೀರು ಕೊಟ್ಟಿರೋದು ಇಲ್ಲಿ ಕೇಳಿ. ಕಾಂಗ್ರೆಸ್ ಮುಖಂಡರೇ ಶಂಕರಾನಂದ ಅವರೇ, ನಿಮಗೆ 24 TMC ಕೊಟ್ಟಿರೋದು ಎಲ್ಲೆಲ್ಗೂ ಹೊರಸ್ಕೊಳ್ಳಿ ಅಂತ ಅಲ್ಲ. ಅದರಲ್ಲೂ ನಮ್ಮ ಜಿಲ್ಲೆ, ನಾವು ಕುಣಿಗಲ್ ವಿರೋಧ ಇಲ್ಲ, ಕುಣಿಗಲ್ ನಮ್ಮ ತಾಲೂಕಲ್ಲೇ ಇದೆ, ನಮ್ಮ ಜಿಲ್ಲೆಯಲ್ಲಿ ಇದೆ. ನಾನು ಹೇಳ್ತಾ ಇರೋದು ಅದೇ ವಿಚಾರನ. ದಯಮಾಡಿ ಕುಣಿಗಲ್ ವಿಚಾರಕ್ಕೆ ನಾನು ಬರ್ತೀನಿ. ಕುಣಿಗಲ್ಲಲ್ಲಿ ಏನು ಕಾಂಗ್ರೆಸ್ನವರೆಲ್ಲ ಸಭ್ಯಸ್ಥರು ನಾವೆಲ್ಲ ಕರೆಕ್ಟ್ ಇದ್ದೀವಿ ಅಂತ ಏನು ಹೇಳಕ್ಕೆ ಇಚ್ಛೆ ಪಡಲ್ಲ. ನಾನು ಪಕ್ಷಾತೀತವಾಗಿ ಮಾತಾಡೋದಕ್ಕೆ ಬಂದಿರೋದು. ಕಾಂಗ್ರೆಸ್ ಮುಖಂಡನೇ ಇರ್ಬೋದು, ಮತ್ತೊಂದು ಇರ್ಬೋದು. ಆದರೆ ಒಂದು ವಿಚಾರ ಹೇಳ್ತೀನಿ. ನಾನು ನಿಮ್ಗೊಂದು ಪ್ರಶ್ನೆ ಮಾಡಿದೆ. ನನ್ನ ಅಕೌಂಟಲ್ಲಿರೋ ದುಡ್ಡನ್ನು ನನಗೆ ಡ್ರಾ ಮಾಡೋದಕ್ಕೆ ಅರ್ಹತೆ ಇದೆ. ನಿಮ್ಮ ಅಕೌಂಟಲ್ಲಿರೋದು ನಾನು ಡ್ರಾ ಮಾಡೋಕ್ಕಾಗತ್ತಾ? ಮತ್ತೆ ನಮ್ಮ ಅಕೌಂಟ್ ನೀವು ಕದೀತಾರೆ ಇದ್ರೆ, ನಮ್ಮ ಅಕೌಂಟೇ ರಾಮನಗರಕ್ಕೆ ನೀರು ಕೊಡಿ ಅಂತ ಹೇಳ್ತಿರೋದು ಯಾವ್ದು ಅಕೌಂಟ್ ಅದು? ಯಾವತ್ತು ನಮ್ಮ ಹತ್ರ ಇರೋ ದುಡ್ಡು ಯಾಕೆ ಕದಿಯಕ್ಕೆ ಬರ್ತಿದ್ರೆ? ಇದುವರೆಗೂ ರಾಮನಗರ ಜಿಲ್ಲೆಯ ಮಾಗಡಿ ಒಂದು ತಾಲೂಕಿಗೆ ಬಿಟ್ಟರೆ ಇಡೀ ರಾಮನಗರ ಜಿಲ್ಲೆಗೆ ನೀರು ಹರಿಸ್ತೀವಿ ಅಂತ ಎಲ್ಲಿ ಹೇಳಿದ್ದಾರೆ? ನಿಮ್ಮ ಹತ್ರ ದಾಖಲೆ ಇದೆಯಾ? ಇಲ್ಲ, ಯಾರಾದರೂ ಹೇಳಿದಾರ? ಅಲ್ವಾ? ಇಲ್ಲ, ಹೇಳಿಲ್ಲ ಅಲ್ವಾ? 3 TMC ನೀರು ಹೋಗೈತಲ್ವಾ ಕುಣಿಗಲ್ಗೆ? ಅವ್ರಿಗೆ ಈಗ ಹೋಗಿದೆ ಅಲ್ವಾ ನೀರು? ಯಾಕೆ ಹೇಳ್ತೀರಿ? 6-7 TMC ಹೋಗಿದ್ರಿ ಕುಣಿಗಲ್ಗೆ. ಅದು ನಿಮ್ ದೌರ್ಬಲ್ಯ. ನೋ, ನೀವು 3 TMC ಕೇಳಿದಿರ ಅಂತಂದ್ರೆ 3 TMC ನೀರು ಹೋಗೈತೆ ಅಂದ್ಮೇಲೆ ಮತ್ತೆ ನೀವು ಅಲ್ಲಿಂದ ಲಿಂಕ್ ಏನಲ್ಲಿ ಹಾಕ್ಬೇಕು. ಇರೋ ಚಾನಲ್ ಕರ್ಕೊಂಡು ಹೋಗಿ ನೀವು. ನಾನು ಹೇಳ್ತೀನಿ, ಕರಾರುವಕ್ಕಾಗಿ 3 TMCನೇ ಹೋಗಿದೆಯೋ, 6 TMCನೇ ಹೋಗಿದೆಯೋ, 7 TMCನೇ ಹೋಗಿದೆಯೋ, ಎಲ್ಲೂ ಮಾಪನ ಏನು ಇಟ್ಟಿಲ್ಲ. ಯಾಕೆ ಇಟ್ಟಿಲ್ಲ ಸರ್ಕಾರ? ಯಾಕ್ರಿ ಇಟ್ಟಿಲ್ಲ? ನೀವು ನಾನು ಕೇಳಿ ಹೇಳ್ತೀನಿ, ಸುಮ್ಮನೆ ಯಾಕೆ ಮಾತಾಡ್ತೀನ? ನೀವು ಹೇಳಿದ್ದೆಲ್ಲ ಕೇಳೋದಕ್ಕಾಗತ್ತಾ? ನೀವು ಹೇಳಿದ್ದೆಲ್ಲ ನೀವು ಹೇಳ್ತಿದ್ರೆ ರಾಂಗ್. ನೋಡಿ, ಇವತ್ತು ಕೋರ್ಟಿಗೆ ಆಗಿರೋದು ಕೂಡ ಅಷ್ಟೇ, 3 TMC ನೀರು ಹರಿದಿದೆ. ನಾನು ನಿಮ್ಮ ಸಮಜಾಯಿತಿ ಕೊಡ್ತೀನಿ. ನಾನು ಹೇಳ್ತಾ ಇದ್ದೀನಿ 3 TMCಗಿಂತ ಅಧಿಕ ನೀರು ಹರಿದಿದೆ. ಮತ್ತೆ ಒಪ್ಕೊಂತಿದ್ರಲ್ಲ ನೀವೇ. ನಾನು ಹೇಳ್ತಾ ಇದ್ದೀನಿ, ಕೇಳೋದು ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ಹರಿದಿದೆ? ರಾಜಮಾರ್ಗದಲ್ಲಿ ಹರಿದಿದೆ. ಹೌದು. ಆ ರಾಜಮಾರ್ಗದಲ್ಲಿ ಹರಿಯೋದಿಕ್ಕೆ ಯಾರು ಬಿಟ್ಕೊಟ್ಟಿರೋರು? ನಾವೇ ಬಿಟ್ಕೊಟ್ಟಿರೋದು. ಬಿಟ್ಕೊಟ್ಟಿದ್ದೀರಾ? ಅವ್ರಿಗೆ 3 TMC ನೀರು ಕೊಟ್ಟಿದೀವಿ, ಮಾಡಿ 0.3 ಕೊಡಬೇಕು, ಕೊಡ್ತೀವಿ. 3 TMC ನೀರು ಎಲ್ಲಿಂದ? ಮೇನ್ ಕೆಳಗಿಂದ ಅವ್ರಿಗೆ ವಿಚಾರ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಯಾಕೆಂದರೆ ನಾನು ಸುಮ್ಮನೆ ವಾದ ಮಾಡಿ ಬೇರೆ ಜನಗಳಿಗೆ ಸುಮ್ಮನೆ ಗುರಿಯಾಗಿದ್ದು ನನಗೆ ಇಷ್ಟ ಇಲ್ಲ. ಇವತ್ತು D26 ಆ್ಯಂಡ್ D27 ಹೌದು, ಇವತ್ತು ನೀರು ಹರಿತಾ ಇದೆ. ಖಂಡಿತ. ಆ D26 D27 ನಾಲೆ ಇವತ್ತು ಏನಿದೆ ಕೆನಾಲು, ಸಬ್ ಕೆನಾಲು, ಅದು ಕುಣಿಗಲ್ ಗರ್ಸಕ್ಕಿದೆಯಾ, ಇಲ್ಲ ತುರೇಕೆರೆ ತಾಲೂಕು ಅಥವಾ ನಮ್ಮ ಗುಬ್ಬಿ ತಾಲೂಕಿನ ಒಂದು ಹೋಬಳಿ ಗರ್ಸಕ್ಕಿದೆಯಾ? ಅದು ಮೊದಲನೇ ಪ್ರಶ್ನೆ ಅಲ್ವಾ? ಹೌದು, ಹೇಳಿ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಮಾರ್ಕನಹಳ್ಳಿ ಡ್ಯಾಮ್ ಅದ್ರ ಕೆಪಾಸಿಟಿ ಎಷ್ಟು? ಹತ್ತತ್ರ 1 TMC. ಮಂಗಳಾ ಡ್ಯಾಮ್ದು ಕೆಪಾಸಿಟಿ ಎಷ್ಟು? 0.5 ವಿಚಾರ. ಇನ್ನು 38-40 ಕೆರೆಗೆ ನೀರು ತುಂಬಿಸ್ತಾ ಇದ್ದಾರೆ. ಹೌದು. ಈ ಕೆರೆಗೆ ನೀರು ತುಂಬ್ತಾ ಇರೋದು ಇದು ವೈಜ್ಞಾನಿಕನ ಅವೈಜ್ಞಾನಿಕನ? ಇದು ಯಾರು ದೌರ್ಬಲ್ಯ? ಇದು ಯಾರು ಸತ್ರ ಕೊಟ್ಟಿರೋರು? ಹೋಗ್ತಾ ಇದೆ ತಾನೆ ನೀರು. ಹೌದು. ಈಗ ಇಷ್ಟೊಂದು ದೊಡ್ಡದಾಗಿ ಮಾತಾಡ್ತಾರಲ್ಲ, ಇದಕ್ಕೆ ಏನಕ್ಕೆ ನೀವು ಕ್ಲೋಸ್ ಅಪ್ ಮಾಡಿಲ್ಲ ಇದುವರೆಗೂ? ಟಿಲ್ ನೌ ಏನಕ್ಕೆ ಮಾಡಿಲ್ಲ? ಅದರಿಂದ ಈಗ ಬೇರೆ ತಾಲೂಕುಗಳಿಗೆ ತೊಂದರೆ ಆಗಿಲ್ವಾ? ಈಗ ನಮ್ಮ ಜಿಲ್ಲೆಯಲ್ಲಿ 10 ತಾಲೂಕಿದೆ. ಪಾವಗಡ ಹೊರತುಪಡಿಸಿ 9 ತಾಲೂಕಿಗೆ ನೀರು ಹರಿಸ್ತಾರೆ ಏಮೇದು. ಹೌದು, ಅದು ಗೊತ್ತಿರೋ ವಿಚಾರ. 9 ತಾಲೂಕಲ್ಲೂ ಇಷ್ಟಿಷ್ಟು TMC ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದೆ ತಾನೆ. ಹೌದು. ಅಷ್ಟೇ ನೀರು ಹರಿದಿದೆಯಾ ಇಲ್ಲ ಜಾಸ್ತಿ ಹರಿದಿದೆಯಾ? ಯಾಕೆಂದರೆ ಇದುವರೆಗೂ ಹೇಮಾವತಿ ವಿಚಾರದಲ್ಲಿ, ಕೆನಾಲ್ ವಿಚಾರದಲ್ಲಿ ನಮ್ಗೆ ಅಲೋಕೇಶನ್ ಆಗಿರ್ತಕ್ಕಂಥ ಏನು ವಾಟರ್ ಸೋರ್ಸ್ ಇದೆ ಆ ಸೋರ್ಸ್ ಬರೋದಕ್ಕಾಗಿಲ್ಲ. ಹೌದು. ಎಲ್ಲ ಒಂದು ಸರಿ ಬಂದಿದೆ ಅಂತ ಇಟ್ಕೊಳ್ಳಿ. ಅದೇನಾಗಿದೆ ಅಂದರೆ ನಮಗೆ ಇವತ್ತು ಚಾನಲ್ ಕೆಪಾಸಿಟಿ ಕಡಿಮೆ ಇದೆ, ಫ್ಲೋಯಿಂಗ್ ಕೆಪಾಸಿಟಿ. ನಾವು ಅದನ್ನೇ ಹೇಳ್ತಿರೋದು, ಅಗಲೀಕರಣ ಮಾಡ್ಕೊಳ್ಳಿ ಅಂತ ನಾವು ಅದನ್ನೇ ಹೇಳ್ತಿರೋದು ನಿಮಗೆ. ನಾನು ಹೇಳೋದು ಅಗಲೀಕರಣ ಇಲ್ಲಿ ಮಾಡೋದಲ್ಲ ಮುಖ್ಯ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಮಗೆ ಡ್ಯಾಮಿಂದ ಇವತ್ತು ಎಷ್ಟು ಕ್ಯೂಸೆಕ್ ಬರಬೇಕು? ನಮಗೆ ಇವತ್ತು 24.15 TMC ಬರಬೇಕು, ಇಲ್ಲ 25 TMC ಬರಬೇಕು ಅಂತ ಇಟ್ಕೊಳ್ಳಿ. ಅಷ್ಟಕ್ಕೆ ಡ್ಯೂರೇಷನ್ ಆಫ್ ಪೀರಿಯಡ್ ಏನಿದೆ, ಡ್ಯೂರೇಷನ್ ಆಫ್ ಪೀರಿಯಡ್ ವಿಚಾರದಲ್ಲಿ ಭಾಳ ತೊಂದರೆ ಇದೆ. ಯಾಕೆಂದರೆ ಇವತ್ತು ನೋಡಿ, ಹೇಮಾವತಿಗೆ ಇವತ್ತು 21 TMC ನೀರಿದೆ. ಈಗ ಶುರು ಮಾಡಬೇಕು. ಯಾಕೆನ್ನೋದು ಹೇಳ್ತೀನಿ ಕೇಳಿ. ಇದರಲ್ಲಿ ಏನಾಗಿದೆ ಅಂದರೆ ಅಧಿಕಾರಿಗಳು ರಾಜಕಾರಣಿಗಳನ್ನು ದಿಕ್ಕು ತಪ್ಪಿಸ್ತಾವ್ರೆ. ಈ ರಾಜಕಾರಣಿಗಳು ಓಟ್ನಾಸೆಗೆ ಬೇರೆ ತೇಜೋವಧೆ ಮಾಡ್ತಾವ್ರೆ.
ಇಲ್ಲ ಶೈನ್ ಆಗೋದಿಕ್ಕೋ ಮತ್ತೊಂದಕ್ಕೋ ಯಾರು- ನನಗೆ ಯಾರು- ಎಲ್ಲಿ ಯಾರು 100% ರಾಜಕೀಯ ಮಾಡ್ತಾವ್ರಿ? ನಿಮ್ಮ ಚಾನಲ್ ಕೂತ್ಕೊಂಡು ಏನ್ ಮಾತಾಡೋದು? ರಾಜಕೀಯ ಎಲ್ಲಿದೆ ಇಲ್ಲಿ? ನೀವು ರೈತರ ಪರವಾಗಿ ಹೋರಾಟ ಮಾಡೋದು ರಾಜಕೀಯ ನಿಮ್ಗೆ? ನೀವು ವಿರೋಧ ಪಕ್ಷದವರು ಅಂತ ಮಾತಾಡಬೇಡಿ. ವಿರೋಧ ಪಕ್ಷದಲ್ಲಿ ರಾಜಣ್ಣ ಅವ್ರಿ, ಮಾಜಿ ಸಚಿವರು ಕೆ ಎನ್ ರಾಜಣ್ಣ ಅವ್ರು ಹೇಳ್ತಾರೆ ನಾನ್ ಬರ್ತೀನಿ ಹೋರಾಟಕ್ಕೆ ಅಂತ. ಸ್ವಾಮಿ ಅವ್ರ ವಿಚಾರ ನನಗೆ ಬೇಡ, ದೊಡ್ಡವ್ರ ವಿಚಾರ ನಾನು ನಿಮ್ಗೆ ಮುಂದೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ನೀವು ರಾಜಕೀಯ ತರಬೇಡಿ. ರಾಜಕೀಯ ತರ್ತಾ ಇಲ್ಲ ರೀ. 80,000 ವೋಟ್ ನಿಮಗೆ ಮೊದಲನೇದಾಗ ಹೇಳಿದ್ರೆ ರೀ ನೀವು ರಾಜಕೀಯ ಮುಖಂಡರು ಅಂತ ಹೇಳ್ತಿರೋದು. ನೀವು ರಾಜಕೀಯ ಮಾತಾಡ್ತಾ ಇದ್ರೆ ಪಕ್ಷಾತೀತವಾಗಿ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಎಲ್ಲಿ ಹೇಳ್ತಾ ಇದ್ದೀನಿಲ್ಲ, ಈಗ ವಿರೋಧ ಪಕ್ಷ ನೀವು ಹೇಳಿದ್ದೀರಿ ಅಂತ ಹೇಳಿದ್ರಲ್ಲ, 80,000 ವೋಟರ್ ಜಾಗದಲ್ಲಿ ನಾನು ಇವ್ರಿಗೆ ಹೇಳಿದಂಗೆಲ್ಲ ಕೇಳ್ಕೊಂಡಿದ್ಬಿಟ್ರೆ ನನ್ನ ಜನ ಏನ್ಬೇಕು ಅಂತ, ರಾಜಕೀಯ ಏನ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ ನಿಮ್ಮ ಚಾನಲ್ನಲ್ಲಿ, ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನೀವು ನೋಡಿ. ನೀವು ಓಟ್ಗೋಸ್ಕರ ಮಾಡ್ತಾ ಇದ್ದೀರಾ? ಇಲ್ಲ ಯಾರು ಇಲ್ಲಿಗೆ ಬಂದಿರೋರು, ಇಲ್ಲಿಗೆ ಬಂದ್ರೆ ಯಾರು ರಾಜಕೀಯ ಮಾತಾಡಿದಾರಲ್ಲ 80,000 ಯಾರು ಮಾತಾಡಿಲ್ಲ ರೀ. ಸರ್ ನಿಮಗೆ ಜಿಲ್ಲೆಯ ಹಿತ ಮುಖ್ಯನಾ, ನೀವು ಅನ್ಕೊಂಡಿದ್ದೆ ಮುಖ್ಯನಾ? ಜಿಲ್ಲೆ ಯಾಕೆ ಹಠ ಮಾಡ್ತಾ ಇದ್ದೀರಾ? ಬೇಡ ಬಿಡಿ, ನಿಮ್ಗೆ ಅವಕಾಶ ಇದೆ. ಕನಕಪುರಕ್ಕೆ ನೀರು ತಗೊಂಡು ಹೋಗ್ಬೇಕು, ರಾಮನಗರಕ್ಕೆ ನೀರು ಅವಕಾಶ ಇದೆಲ್ಲ ಮಾಡ್ಕೊಳ್ಳಿ. ಈಗ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಜಿಲ್ಲೆ ಇದ್ದದ ವಿಚಾರದಲ್ಲಿ ಮಾತಾಡ್ತೀನಿ. ಈಗ ಸನ್ಮಾನ್ಯರೊಬ್ಬರು ನಿಮ್ಮ ಟಿ ವಿ ಚಾನಲ್ದಲ್ಲಿ ಹೇಳ್ತಾ ಇದ್ರು, ರೈತರ ಬಗ್ಗೆ ಕಾಳಜಿನೇ ಇಲ್ಲ ಕಾಂಗ್ರೆಸ್ನವ್ರಿಗೆ, ರೈತರು ಹಿತ ಬೇಕಾಗಿಲ್ಲ ಅಂತ. ಆ ಮಟ್ಟಕ್ಕೆ ಮಾತಾಡಿದ್ರೆ ಏನರ್ಥ ಇದು? ಅವರು ರಾಜಕೀಯ ಜೀವನ ಶುರು ಮಾಡಿದ್ದೇ ಕಾಂಗ್ರೆಸ್ಸಿಂದ. ಕಾಂಗ್ರೆಸ್ನ ಒಬ್ಬ ಹಾಲಿ ಸದಸ್ಯ ಇದ್ದವ್ರಿಗೆ ಟಿಕೆಟ್ ತಪ್ಪಿಸಿ ಅವರು ಕೂಡ ಒಬ್ಬ ನಮ್ಮ ಮಾಜಿ ಮುಖ್ಯಮಂತ್ರಿಗಳಿಂದ ಶಿಫಾರಸ್ ಮೇಲೆ ಕಾಂಗ್ರೆಸ್ಸಿಂದನೇ ಅಂತ ಅವತ್ತು ಸಿದ್ಧಾಂತ ನೋಡಿ. ನಾವಿಲ್ಲಿ ಮತ್ತೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಲ್ಲ, ಇಲ್ಲಿ ಬಂದಿರೋ ಪ್ರಶ್ನೆ ಅದು ಅಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಹೋರಾಟ ಮಾಡ್ತಿರೋರು ಪಕ್ಷಕ್ಕೋಸ್ಕರ 100% ಎಲ್ಲ ಚುನಾವಣೆಗೋಸ್ಕರ. ಹೌದೌದು. ನಿಮ್ಗೆ ನೀವು ರಾಜಕೀಯ ಬೆಳೆಸ್ತಾ ಇದ್ದಾರೆ ಯಾಕೆ ಸರ್? ಹೇಳ್ತೀನಿ ಕೇಳ್ರಿ, ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ನೀವು ಹಂಗೆ ಹೇಳ್ಬಿಡಿ ದಯವಿಟ್ಟು. ಈಗ ನಮ್ಗೆ ಇನ್ನೊಬ್ರು ಬಿಜೆಪಿ ಶಾಸಕರು, ಅವರೇನು ನೆನ್ನೆ ಮನೆ ಶಾಸಕರಲ್ಲ, ಅವರು ಬೇರೆ ಒಬ್ಬ ಅಹಿಂದ ಮುಖ್ಯಮಂತ್ರಿ ಇದ್ದಾಗ ನಾನು ಹೆಣದ ಮೇಲೆ ನೀರು ಹೋಗ್ಬೇಕು ಅಂದರು. ಇವತ್ತು ಸ್ವಜಾತಿ ಮುಖ್ಯಮಂತ್ರಿ ಆಗ್ತೀನಿ ಹಂಗೆ ನಮ್ದೊಂದು 4-5 ಕೆರೆ ತುಂಬಿಸ್ಬಿಟ್ಟು ತಗೊಂಡೋಗ್ಬಿಡ್ರಪ್ಪ ಅಂದರು. ಏನು ರೀ ಇದು ಡಬಲ್ ಸ್ಟ್ಯಾಂಡರ್ಡು? ನಿಮ್ಗೆ ನಾ ರಾಜಕಾರಣ ಗೊತ್ತಿರೋದು? ರಾಜಕಾರಣ ನನಗೂ ಗೊತ್ತಿದೆ, ಇನ್ನೊಬ್ಬರಿಗೆ ಗೊತ್ತಿದೆ. ನೋಡಿ ಹೇಳ್ಬಾರ್ದು. ಸ್ಟಿಕ್ಕಾನ್ ಆಗಲಿ, ಒಂದು ಸ್ಟ್ಯಾಂಡಿಗೆ ಸ್ಟಿಕ್ಕಾನ್ ಆಗಲಿ. ಈಗ ಹೋರಾಟ ಮಾಡಲೇಬೇಕಾ? ಹೇಮಾವತಿ ನೀರು ನಿಲ್ಲಿಸ್ಲೇಬೇಕಾ? ಕೆನಾಲ್ ನಿಲ್ಲಿಸ್ಲೇಬೇಕಾ? ಹೋರಾಟ ಮಾಡಲಿ. ಇವತ್ತು ಅಲ್ಲಿ D26, 27 ಅವರು ಹೇಳ್ತಾವ್ರೆ ಇಲ್ಲಿಂದ ನೀರು ಹೋಗ್ತಾ ಐತೆ ಕುಣಗಲ್ಗೆ ಅಂತ. ಹೋಗ್ಬಾರ್ದಲ್ವ? ಅಲ್ಲಿ ಇಲ್ಲೇ ಹೋಗ್ಬೇಕಿತ್ತು, ಅವಾಗ ಹೋಗೋದು ಮುಂದಕ್ಕೆ. ಅಲ್ಲಿಂದ ಹರಿದಿರೋದು ಇವತ್ತೇನಾಗಿದೆ ಅಂದರೆ, ನಿಮಗೆ ಗೊತ್ತಿರೋ ನಾನೊಂದು ಸುಮ್ಮನೆ ಎಕ್ಸಾಂಪಲ್ ಹೇಳಿದೆ. ನೀವು 3.33 TMC ಅಂತೀರ, ಇಲ್ಲೇ ಒಂದು 2.5 TMC ನೀರು ಹೋಗ್ತಾ ಇದೆ. ಎಲ್ಲಿ? ಅವು 2 ಇದರಿಂದ ಇನ್ನು ಹೋಗ್ಬೇಕಾದ್ರೆ 1 TMC ಆರಾಮಾಗಿ ಮೇಯ್ಕೊಳ್ಳೋದು ಹೋಗುತ್ತೆ. ಈಗ ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಸಪೋಸ್ ಹಿನ್ನಡೆ ಆದರೆ, ನಾವು ಏನು ವಿರೋಧಿಗಳು ಅಂತಲ್ಲ, ಈ ಪ್ರಾಜೆಕ್ಟ್ ಆಗಲೇಬೇಕು ಅಂತ ಪರನೂ ಅಲ್ಲ. ವಸ್ತುಸ್ಥಿತಿ ಬಗ್ಗೆ ಹೇಳಬೇಕು ಅಂದರೆ, ಇವತ್ತು ನನ್ನಲ್ಲಿರೋದಕ್ಕೇನು ಹೇಮಾವತಿ ಒಂದು ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ಇಲ್ಲ ಎಲ್ಲ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಇರ್ಬೋದು, ಇಲ್ಲ ಇವತ್ತು ಲಿಫ್ಟ್ ಇರಿಗೇಷನ್ ಇರ್ಬೋದು. ಲಿಫ್ಟಲ್ಲೂ ಅಷ್ಟೇ ಎಷ್ಟು ಡಿಸ್ಚಾರ್ಜ್ ಆಗ್ತಾಯಿದೆ ಪರ್ ಅವರು, ಎಷ್ಟು ಕ್ಯೂಸೆಕ್ ನೀರು ಆಚೆ ಹೋಗ್ತಾ ಇದೆ. ಒಂದು ಎರಡನೇದಾಗಿ ಎಲ್ಲ ಒಂದು ಇದಕ್ಕೂ ಪ್ರತಿಯೊಂದಕ್ಕೂ ಗೇಜ್ ಇಡಲೇಬೇಕು. ಆ ಇಟ್ಟಾಗ ನಾವು ವ್ಯವಸ್ಥಿತವಾಗಿ ನಾವು ರೀಚ್ ಮಾಡ್ತೀವಿ, ಅಷ್ಟೇ ಉದ್ದೇಶ. ಇದು ಆಮೇಲೆ ನಿಮಗೆ ನನ್ನ ಉದ್ದೇಶ ಅಷ್ಟು ಮಾಡಿದ್ರೆ ಸರಿಯಾಗುತ್ತೆ, ಯಾರಲ್ಲೂ ಕಿತ್ತಾಟ ಇರೋಲ್ಲ. ಆಮೇಲೆ ಅಧಿಕಾರಿಗಳನ್ನೇ ಹೊಣೆ ಮಾಡಬೇಕು. ಯಾವುದೋ ಒಬ್ಬ ಮಂತ್ರಿಗೋಸ್ಕರ, ಇನ್ನೊಬ್ಬರಿಗೋಸ್ಕರ, ಇಲ್ಲಿ ಇನ್ಫ್ಲೂಯೆನ್ಸ್ಗೋ ಬೈಂಡ್ ಆಗಿ ಅವ್ರಿಗೋಸ್ಕರ ಅವ್ರು ತಲೆ ತಿಕ್ಕಿ ಏನೋ ಕೆಲಸ ಮಾಡೋಕ್ಕೆ ಹೋದರೆ, ಅಧಿಕಾರಿಗಳಿಗೆ ನಿಜವಾಗೂ ಅವ್ರಿಗೆ ಪನಿಷ್ಮೆಂಟ್ ಆಗಲೇಬೇಕು, ಅವ್ರಿಗೆ ಬುದ್ಧಿ ಕಳಿಸ್ಲೇಬೇಕು. ಅವ್ರಿಗೆ ಸಿಟ್ಟಾಗಿ ಆಗುತ್ತೆ. ನೀವು ವಿತೌಟ್ ಮೆಜರ್ಮೆಂಟ್ ಇಕ್ಕಿದ್ರೆ ಎಲ್ಲಿ ಬೇಕೋ ಅಲ್ಲೇ ಇಕ್ಕಂತಾರೆ. ಆಮೇಲೆ ಇನ್ನೊಂದು ಏನಾಗಿದೆ, ನಮ್ಮಲ್ಲಿ ಹೇಮಾವತಿಲಿ ತೊಂದರೆ ಆಗಿರೋದು ಹೇಳ್ತೀನಿ. ನಮ್ಮಲ್ಲಿ ಏನಾಗಿದೆ ತೊಂದರೆ, ಇವತ್ತು ನಾವು ಕೆರೆಗಳಿಗೆ ನೀರು ಬಿಡ್ತಾ ಇದ್ದೀವಿ. ಆ ಕೆರೆಗಳು ಮುಂದಕ್ಕೆ ನಾವೇನು ಬಯಲಿಗಾಗಲಿ ಇನ್ನೊಂದಕ್ಕಾಗಲಿ ಬೆಳೆ ಬೆಳೆಯೋದಕ್ಕಾಗಲಿ ಬಿಡ್ತಾ ಇಲ್ಲ. ಅದಕ್ಕೆ ಕಾರಣ ಏನು? ನೀರು ಇವತ್ತು ವಾಟರ್ ಟೇಬಲ್ ಇಂಪ್ರೂವ್ ಆಗಲಿ ಅಂತ, ಒಂದು ಸ್ಟೋರೇಜ್ ಇರಲಿ ಅಂತ. ಆದರೆ ಕೆರೆ ದಂಡೆಯಿಂದ ಕೋಡಿಯಿಂದ ಆಚೆಗೆ ಜನ ಬಳಕೆದಾರರು ಏನು ಮಾಡ್ಕೊಳಕ್ಕಾಗ್ತಾಯಿಲ್ಲ. ಆದರೆ ಕೆರೆ ಸುತ್ತಮುತ್ತ ಇರತಕ್ಕಂಥ ಜನ ಇವತ್ತದನ್ನು ನೀರು ಯಾವ ರೀತಿ ಪೋಲ್ ಮಾಡಿಸ್ತಾವ್ರೆ, ಜಮೀನುಗಳು ಹೊಡ್ಕೊತಾ ಇದ್ದಾರೆ. ಅದಕ್ಕೊಂದು ಕಟ್ಟುನಿಟ್ಟಿನ ಒಂದು ಆದೇಶ ತರಬೇಕು. ಯಾವುದೇ ಕಾರಣಕ್ಕೂ ಮೋಟ್ರ್ಸ್ ಹಾಕ್ಬಾರ್ದು, ಮತ್ತೊಂದು ಹಾಕ್ಬಾರ್ದು, ಮಗೊಂದು ಹಾಕ್ಬಾರ್ದು, ಈ ಥರ ಆಗಬೇಕು. ಆಮೇಲೆ ನಾನು ಹೇಳೋದೇನೆಂದರೆ, ಈಗ ಶಾರ್ಟ್ ಪೀರಿಯಡ್ 3 ತಿಂಗಳು 4 ತಿಂಗಳು ನೀರಿರುತ್ತೆ, ಅಷ್ಟರಲ್ಲೇ ಈಗ ಹರಿಯೋದಕ್ಕಾಗಲ್ಲ. ಯಾಕೆಂದರೆ ಒಂದು ದಿವಸಕ್ಕೆ 1.5 TMC ಬಂದರೂ ಕೂಡ 10 ದಿವಸ ಹರಿದ್ರೆ 1.5 TMC ನೀರು ಆಚೆ ಬರುತ್ತೆ. 1.5 TMC 4 ತಿಂಗಳು ಹರಿಸ್ತೀವಿ. ನೀವು 10 ದಿನ ಹರಿದ್ರೆ 1.5 TMC, 4.5 TMC ಅದು 4 ತಿಂಗಳಾದರೂ 16-18 TMC ಆಯಿತು. 24 TMC ಎಲ್ಲಿ ಹರಿಯುತ್ತೆ? ಹರಿಯೋಕ್ಕೆ ಚಾನ್ಸೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿನ. ಸಂಜೆ ನಾವು ಯಾವ ಥರ ಬೇರೆ ಥರ ಮಾತಾಡೋದಕ್ಕೆ ನನಗೆ ಇಚ್ಛೆ ಇಲ್ಲ. ಈಗ ನಾನು ಹಾಗೆ ಈಗ ನಮ್ಮ ಜಿಲ್ಲೆಯಲ್ಲಿ 7 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, ಇವತ್ತು 2 JDSನವರಿದ್ದಾರೆ, 2 BJPಯವರಿದ್ದಾರೆ, 3 ಜನ ಇವತ್ತು BJP MP ಗಳಿದ್ದಾರೆ.
ಅದರಲ್ಲೊಬ್ಬರು ಕೇಂದ್ರ ಮಂತ್ರಿಗಳು ಇದ್ದಾರೆ. ಇಷ್ಟು ಜನ ಇಟ್ಕೊಂಡು ಇದನ್ನು ಜನತೆನ ಯಾವ ಮಟ್ಟಕ್ಕೆ ತಗೊಂಡೋಗಿ ಯಾವ ರೀತಿ ಇದನ್ನು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ಸ್ವಲ್ಪ ಇವ್ರ ಜೊತೆಗೂಡಿ ನಮ್ಮ ಪಕ್ಷದವರ ಮುಖಂಡರುಗಳ ಜೊತೆ ಸೇರಿ ವ್ಯವಸ್ಥಿತವಾಗಿ ಇದಕ್ಕೊಂದು ರೆಮಿಡಿ, ಜನನ ಬೀದಿಗೆ ಬಿಟ್ಟು ತಮಾಷೆ ನೋಡೋದಲ್ಲ ಇದು. ಈಗ ನಾನು ಆಗಿದೆ. ಈಗ ನಮ್ಮ ಜಿಲ್ಲೆಯಲ್ಲಿ 7 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, ಇವತ್ತಿಬ್ಬರು JDS ಅವರಿದ್ದಾರೆ, ಇಬ್ಬರು BJP ಅವರಿದ್ದಾರೆ, 3 ಜನ ಇವತ್ತು BJP MP ಗಳಿದ್ದಾರೆ, ಅದರಲ್ಲೊಬ್ಬರು ಕೇಂದ್ರ ಮಂತ್ರಿಗಳು ಇದ್ದಾರೆ. ಇಷ್ಟು ಜನ ಇಟ್ಕೊಂಡು ಇದನ್ನು ಜನತೆನ ಯಾವ ಮಟ್ಟಕ್ಕೆ ತಗೊಂಡೋಗಿ ಯಾವ ರೀತಿ ಇದನ್ನು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ಸ್ವಲ್ಪ ಇವ್ರ ಜೊತೆಗೂಡಿ ನಮ್ಮ ಪಕ್ಷದವರ ಮುಖಂಡರುಗಳ ಜೊತೆ ಸೇರಿ ವ್ಯವಸ್ಥಿತವಾಗಿ ಇದಕ್ಕೊಂದು ರೆಮಿಡಿ, ಜನನ ಬೀದಿಗೆ ಬಿಟ್ಟು ತಮಾಷೆ ನೋಡೋದಲ್ಲ ಇದು. ಇದುವರೆಗೂ ನನ್ನ ಜೊತೆ ಶಂಕರಾನಂದ್ ಅವರು ಬಹಳ ವಿಶೇಷವಾಗಿ ಮಾತನಾಡಿದ್ದಾರೆ. ಅವರು ಹೋರಾಟಕ್ಕಿಂತ ಮುಂದಿನ ಪ್ಲಾನ್ಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೂ ಕೂಡ ಮುಂದಿನ ದಿನದಲ್ಲಿ ಬಹಳಷ್ಟು ಒಂದಷ್ಟು ಆಸೆಗಳಿದಾವೆ. ನಾನು ಏನೋ ಒಂದು ಆಗ್ಬೇಕು ಅಂತ ಹೇಳಿ ಆಗ್ಲಿ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟ ಧನ್ಯವಾದಗಳು. ಖಂಡಿತ ಹೇಳ್ತೀನಿ ಪ್ರಸನ್ನ ಕುಮಾರ್ ಅವರೇ, ನನಗೆ ಖಂಡಿತ ಆ ಥರ ಆಸೆ ಅಭಿಲಾಷೆ ಏನೂ ಇಲ್ಲ. ನಮ್ಮ ಜಿಲ್ಲೆಯ ಜನ ಸುಭಿಕ್ಷಾಗಿದ್ದರೆ ಅಷ್ಟೇ ನಮಗೆ ಸಂತೋಷ. ಎಲ್ಲರಿಗೂ ಅನುಕೂಲ ಆಗಲಿ. ಯಾವುದೋ ಒಂದು ತಾಲೂಕನ್ನ ಕೆಳಗಡೆ ಹಾಕ್ಬಿಟ್ಟು ಇನ್ನೊಂದು ತಾಲೂಕಿಗೆ ಉದ್ಧಾರ ಮಾಡೋದಾಗಲಿ ಇನ್ನೊಂದಾಗಲಿ ಅದನ್ನು ಪ್ರವೃತ್ತಿನ ರಾಜಕಾರಣಿಗಳು ದಯವಿಟ್ಟು ನಮ್ಮ ಪಾರ್ಟಿಯವರು ಇರ್ಬೋದು ಇನ್ನೊಬ್ಬ ಪಾರ್ಟಿಯವರು ಇರ್ಬೋದು ಬಿಡಬೇಕು. ಅವರವರು ಮಂತ್ರಿಗಳಾದಾಗ ಅವ್ರ ಚಲಾಯಿಸೋದು ಅದನ್ನು ಮಾಡ್ಕೊಳ್ಳೋದು ಇದನ್ನು ಮಾಡ್ಕೊಂಡು ಅದನ್ನು ಬಿಡಿ. ನಮಗೇನಿದೆ ಪಾಲಿಗೆ ಬಂದಿದ್ದು ಪಂಚಾಮೃತ, ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ಅಲೋಕೇಶನ್ ಆಗಿದೆ ಅದನ್ನು ಅರ್ಸ ನಿಟ್ಟಿನಲ್ಲಿ ಅಧಿಕಾರಿಗಳು ವ್ಯವಸ್ಥಿತವಾಗಿ ಮಾಡಬೇಕು. ಇಲ್ಲ ಅಧಿಕಾರಿಗಳೇನಾರು ಇಲ್ಲ ಯಾರ ಜೊತೆನಾರು ಶಾಮೀಲಾಗಿ ವ್ಯವಸ್ಥಿತವಾಗಿ ಅವ್ಯವಸ್ಥೆ ಮಾಡಿದ್ರೆ ಅವ್ರನ್ನ ಹೊಣೆಗಾರರನ್ನಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸ್ಪೆಷಲ್ ಲುಕ್ ಬೇಕಾ? ಹಾಗಾದ್ರೆ ನಿಮ್ಮ ಮೊದಲ ಆಯ್ಕೆ ಡಿ-ರಂಗ್ ಮೆನ್ಸ್ ಸಲೂನ್. ನಮ್ಮಲ್ಲಿ ಹೇರ್ ಕಟ್, ಫೇಶಿಯಲ್, ಹೆಡ್ ವಾಶ್, ಹೆಡ್ ಮಸಾಜ್ ಹಾಗೂ ಬಾಡಿ ಮಸಾಜ್ ಸೇವೆಗಳು ಅತ್ಯಾಧುನಿಕ ವಿಧಾನದಲ್ಲಿ ನುರಿತ ಸಿಬ್ಬಂದಿಯಿಂದ ಅತಿ ಕಡಿಮೆ ದರದಲ್ಲಿ ಲಭ್ಯ. ಗುಣಮಟ್ಟದ ಸೇವೆ, ಸ್ವಚ್ಛ ವಾತಾವರಣ ಮತ್ತು ಗ್ರಾಹಕರ ತೃಪ್ತಿಯೇ ನಮ್ಮ ಆದ್ಯತೆ. ಎಂದೇ ಭೇಟಿ ನೀಡಿ ಡಿ-ರಂಗ್ ಮೆನ್ಸ್ ಸಲೂನ್. ಸ್ಥಳ ಮಹದೇಶ್ವರ ಆರ್ಕೇಡ್, ಗ್ರೌಂಡ್ ಫ್ಲೋರ್, ಮಹಾಲಕ್ಷ್ಮಿ ನಗರ ರಸ್ತೆ, ಶ್ರೀನಿವಾಸ ಸ್ಕೂಲ್ ಹತ್ತಿರ, ಗುಬ್ಬಿ. ದೂರವಾಣಿ ಸಂಖ್ಯೆ 7795838559. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.